ಏನ್ ಹಾಗೆ ನೋಡ್ತಿದ್ಯಾ? ಮಾವನ್ ಕೈಯಲ್ಲಿ ನನಗೆ ಶಿಕ್ಷೆ ಕೊಡ್ಸಿದ ಮೇಲೂ ನಿನಗೆ ಹೊಟ್ಟೆ ತುಂಬಿಲ್ವಾ? ನನ್ನ ಹೊಟ್ಟೆ ಮೇಲೆ ಹೊಡೆದು ನೀನ್ ದೋಸೆ ತಿಂತಿದ್ಯಾ? ಏನ್ ಮಾತಾಡ್ತಿದ್ಯಾ? ಈ ದೋಸೆ ನಂದು. ಇದು ನಮ್ಮಮ್ಮ ನನಗೆ ಕೊಟ್ಟಿರೋದು. ಅಲ್ಲ, ಇದನ್ನ ನನಗೆ ನಮ್ ದೊಡ್ಡಮ್ಮ ಕೊಟ್ಟಿದ್ದು. ಸುಳ್ಳು ಹೇಳ್ಬೇಡ, ಆಮೇಲೆ ನಮಗೆ ಹೆಣ್ಮಕ್ಳು ಹುಡ್ತಾರೆ. ಹಾ ಏನು? ಅಂದ್ರೆ ಇವಾಗ ಸುಳ್ಳು ಹೇಳಿದ್ರೆ ನಾವಿಬ್ರು ಮದ್ವೆ ಆದ್ಮೇಲೂ ಅದು ಲೆಕ್ಕ ಇರುತ್ತೆ. ಹುಚ್ಚಚ್ಚಾಗಿ ಮಾತಾಡೋದನ್ ಬಿಟ್ಟು ಹೊರಗೆ ಹೋಗು. ಇಲ್ಲ ಅಂದ್ರೆ ದೊಡ್ಡಪ್ಪನ್ ಕರಿತೀನಿ. ಇವಾಗ ನಾನು ಹೊರಗೆ ನಿಂತಿರೋದು. ಹಾಗಾದ್ರೆ ದೂರ ಹೋಗಿ ನಿಂತ್ಕೋ. ಏ ನನ್ ಪ್ಲೇಟ್ ಯಾಕೋ ಕಿತ್ಕೋತಾ ಇದ್ಯಾ? ಕೊಡು ನನ್ಗೆ. ಸ್ವಲ್ಪ ಹೊತ್ತಿರೋ, ದೋಸೆ ತಿಂದು ನಿನ್ ಪ್ಲೇಟ್ ನಿನಗೆ ಕೊಡ್ತೀನಿ. ಹಸುವಾದ್ರೆ ಕೇಳ್ಬೇಕೆ ಹೊರತು ಹೀಗೆ ಕಿತ್ಕೋಬಾರ್ದು. ನನ್ ಪ್ಲೇಟ್ ನಾನ್ ತಗೊಂಡ್ರೆ ಅದನ್ನ ಕಿತ್ಕೊಳ್ಳೋದು ಅಂತ ಯಾರು ಹೇಳಲ್ಲ. ತಿನ್ನೋ ಒಂದೊಂದು ಅಗಳ ಮೇಲೂ ತಿನ್ನೋರ್ ಹೆಸರು ಬರ್ದಿರುತ್ತಂತೆ, ಗೊತ್ತಾ ನಿನ್ಗೆ? ಹಾ ಏನು? ಓ, ಈಗ ಅದನ್ನೇ ಗೊತ್ತಿಲ್ವಾ? ಪ್ರೀತಿನ ನೀನ ಪ್ರೀತಿಸ್ತಿದ್ದೀನಿ ಅಂತ ಹೇಳಲ್ಲ ರಾಕ್ಷಸಿ. ಅದಕ್ಕ ಇಂಥ ಪಾಪದ ಕೆಲಸ ಮಾಡಿದವಳು. ಇದನ್ನ ಪ್ರೀತಿ ಅಂತಾರೇನೋ? ನಿಜವಾಗ್ಲೂ ಪ್ರೀತಿ ಮಾಡೋರು ಈ ತರ ಮಾಡ್ತಾರ? ಹುಚ್ಚು ಅಂತಾರೆ ಕಣೋ, ಹುಚ್ಚು ಅಂತಾರೆ. ನೀನು ರಾಜಲಕ್ಷ್ಮಿ ಪ್ರೀತಿ ಮಾಡ್ತಿದ್ದೀರಾ ಅಂತ ಗೊತ್ತಿದ್ರು, ಮದ್ವೆ ಮಾಡ್ಕೋತಾ ಇದ್ದೀರಾ ಅಂತಾನೂ ಗೊತ್ತಿದ್ರು, ಪ್ರೀತಿ ಮಾಡ್ತೀನಿ ಅಂತ ಹೇಗೋ ಹೇಳ್ತಾಳೆ ಆ ಹುಡುಗಿ. ಅವಳಿಗೇನೋ ಬುದ್ಧಿ ಇಲ್ಲ ಅಂತಂದ್ರೆ ಅವಳು ಹೆತ್ತೋರ್ಗಾದ್ರೂ ಬುದ್ಧಿ ಬೇಡವೇನೋ? ಅವ್ರು ಸರಿಯಾಗಿದ್ದಿದ್ರೆ ಅವಳು ಯಾಕ್ರೆ ಹೀಗಾಡ್ತಾ ಇದ್ಲು? ಅವಳನ್ನ ಸುಮ್ನೆ ಬಿಡಬಾರ್ದು ಶೌರ್ಯ. ಇವಾಗ ಅಸ್ಮಿತಾ ಬಗ್ಗೆ ಯೋಚನೆ ಮಾಡೋಷ್ಟು ಟೈಮ್ ಇಲ್ಲ ಅಮ್ಮ. ಅವಳು ಮಾಡಿರೋ ಹುಚ್ಚು ಕೆಲ್ಸಗಳಿಗೆ ರಾಜಲಕ್ಷ್ಮಿ ನಾನು ನೋಡಿದ್ರೆ ತುಂಬಾ ಅಸಹ್ಯ ಪಡ್ತಿದ್ದಾಳೆ. ನನ್ನ ಬೇಡ ಅಂತಿದ್ದಾಳೆ. ನಡಿಬೇಕಾಗಿರೋ ಮದ್ವೆನ ಕ್ಯಾನ್ಸಲ್ ಮಾಡೋ ಹಂತಕ್ಕೆ ಹೋಗಿದ್ದಾಳೆ. ಏನು ನೀನ್ ಹೇಳ್ತಾ ಇರೋದು? ರಾಜಲಕ್ಷ್ಮಿ ಮದ್ವೆ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳ್ತಿದ್ದಾಳ? ಹೌದಪ್ಪ, ಅದನ್ನ ಹಿಡಿದ್ರೆ ನಿಲ್ಲೋದು ಮದ್ವೆ ಅಲ್ಲ, ನನ್ನ ಉಸಿರು. ಶೌರ್ಯ, ಶೌರ್ಯ, ಹಾಕಿ ಬಿಟ್ಟಾಗ್ಲೇ ಅರ್ಧ ಸತ್ತೋದೆ. ಇವಾಗ ರಾಜಲಕ್ಷ್ಮಿನೂ ದೂರ ಆದ್ರೆ ಪೂರ್ತಿಯಾಗಿ ಸತ್ತೋಗ್ತೀನಿ. ಶೌರ್ಯ, ಹಾಗ್ ಮಾತಾಡ್ಬೇಡ ಕಣ. ನೀನ್ ಹೇಗ್ ಮಾತಾಡಿದ್ರೆ ನಮಗ್ ಭಯ ಆಗುತ್ತೆ ಕಣೋ. ಹೋಗ್ಲಿ, ನಾನು ನಿಮ್ಮಪ್ಪ ಹೋಗಿ ರಾಜಲಕ್ಷ್ಮಿ ಹತ್ರ ಮಾತಾಡ್ಬೋದಾ? ನಂಬಲ್ಲ ಅಮ್ಮ. ಮತ್ತೇನೋ ಮಾಡೋದು? ನಿನ್ನೂ ಹತ್ರಕ್ಕೆ ಬಿಟ್ಕೋತಾ ಇಲ್ಲ, ನಾವು ಹೇಳಿದ್ರು ನಂಬಲ್ಲ. ಮತ್ ಹೇಗೋ? ಆ ಅಸ್ಮಿತಾ ನಿಮ್ ಮಧ್ಯೆ ಹಚ್ಚಿರೋ ಬೆಂಕಿನ ಯಾರು ಆರಿಸ್ತಾರೆ? ಆದ್ಯ. ಯಾರು? ಆದ್ಯನಾ? ಹೌದಮ್ಮ, ಆದ್ಯ ಜೊತೆ ಮಾತಾಡೋದ್ ಬಿಟ್ರೆ ಬೇರೆ ದಾರಿ ಕಾಣಿಸ್ತಿಲ್ಲ ನಂಗೆ. ರಾಜಲಕ್ಷ್ಮಿ ಯಾರ್ ಮಾತು ಕೇಳಿಲ್ಲ ಅಂದ್ರು ಆದ್ಯ ಮಾತನ್ನಂತೂ ಕೇಳ್ತಾಳೆ. ಆದ್ಯನ್ ಮೀಟ್ ಮಾಡಿ ಮಾತಾಡಿ ನೋಡ್ತೀನಮ್ಮ. ಹಲೋ ಸರ್. ಹಲೋ. ನಾನ್ ರಾಜಲಕ್ಷ್ಮಿ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನಾನೇ ನಿಮಗ್ ಕಾಲ್ ಮಾಡ್ಬೇಕು ಅಂತಾನು ಅನ್ಕೊಂಡಿದ್ದೆ. ನೀವು ಮಾಡಿದೊಂಚೂರು ಸರಿ ಇಲ್ಲ ಶೌರ್ಯ. ಆದ್ಯ, ನಾನೇನ್ ಮಾಡಿಲ್ಲ ಆದ್ಯ. ನೀವೇನು ಮಾಡಿಲ್ಲ ಅಂತಂದ್ರೆ ರಾಜಲಕ್ಷ್ಮಿ ನಿಮ್ ಜೊತೆ ಮದ್ವೆ ಬೇಡ ಅಂತ ಯಾಕೆ ಅನ್ಕೋತಾಳೆ? ಆದ್ಯ ಯಾಕಿನ್ನೂ ಬಂದಿಲ್ಲ? ಬರ್ತೀನಿ ಅಂತ ಹೇಳಿದ್ಲು. ಬರ್ತಾಳೆ. ಬಂದಿಲ್ಲ ಅಂದ್ರೆ ಆದ್ಯ. ಏನ್ ಸರ್ ಇದು? ಏನ್ ಮಾಡ್ತಿದ್ದೀರಾ ನೀವು? ಆದ್ಯ, ನಾನೇನು ಮಾಡಿಲ್ಲ, ಎಲ್ಲ ಅಸ್ಮಿತಾನೇ ಮಾಡಿದ್ದು. ಅವಳು ಇಷ್ಟ ಬಂದಾಗ ಆಡ್ತಿದ್ದಾಳೆ. ಅವಳು ಮಾಡಿದ ಕುತಂತ್ರಗಳಿಂದ ರಾಜಲಕ್ಷ್ಮಿ ನನ್ನನ್ನು ಅಪಾರ್ಥ ಮಾಡ್ಕೊಂಡ್ಲು. ಆ ಶಿಕ್ಷೆ ನಾನು ಅನುಭವಿಸ್ತಾ ಇದ್ದೀನಿ.
ಹಾಗೆ ಈಗ್ಲೇ ನಾನು ರಾಜಲಕ್ಷ್ಮಿ ಕಾಲ್ ಮಾಡಿ ನನ್ ಕುತಂತ್ರ ಎಲ್ಲ ಹೇಳ್ಬಿಡ್ತೀನಿ. ನಾನು ಏನೋ ಒಂದ್ ಹೇಳಿ ಈ ಮದ್ವೆ ನಿಂತು ಹೋಗೋ ಹಾಗೆ ಮಾಡ್ತೀನಿ ಸರ್. ಇಷ್ಟೇ ನಡೆದಿದ್ದು ಆದ್ಯ. ನಡೆದಿದ್ದಿಷ್ಟೇ ಅಂತ ನೀವ್ ಹೇಳ್ತಾ ಇದ್ದೀರಾ, ಆದ್ರೆ ಇದಕ್ಕೂ ಮುಂಚೆ ನಡೆದಿದ್ದನ್ನೆಲ್ಲ ರಾಜಲಕ್ಷ್ಮಿ ನನಗೆ ಹೇಳಿದಾಳೆ ಸರ್. ನೀವು ಗೆಸ್ಟ್ ಹೌಸ್ಗೆ ಹೋಗಿದ್ದು, ಅಲ್ಲಿ ಅಶ್ಮಿತಾಗೆ ಹೊಗಳಿದ್ದು, ಒಂದೇ ರೂಮ್ಗೆ ಹೋಗಿ ಅಶ್ಮಿತಾ ಜೊತೆ ನೀವಲ್ಲೇ ಇದ್ದಿದ್ದು, ಅದನ್ನ ರಾಜಲಕ್ಷ್ಮಿ ನೋಡಿದ್ದು, ಅದೆಲ್ಲ ನಿಜ ಅಲ್ವಾ? ಇಷ್ಟೆಲ್ಲ ನಡೆದ್ಮೇಲೆ ರಾಜಲಕ್ಷ್ಮಿ ಅನುಮಾನ ಪಡೋದ್ರಲ್ಲಿ ತಪ್ಪೇನಿದೆ ಸರ್? ಅಶ್ಮಿತಾ ಆಟ ಆಡ್ತಿದ್ದಾಳೆ ಅಂತ ನೀವ್ ಹೇಳೋದ್ರಲ್ಲಿ ನಿಜ ಎಲ್ಲಿದೆ ಸರ್? ಅಯ್ಯೋ ಆದ್ಯ, ಅದೆಲ್ಲ ನಿಜ ಅಲ್ಲ. ರಾಜಲಕ್ಷ್ಮಿ ನನ್ನಲ್ಲಿ ನೋಡಿರೋದ್ರಲ್ಲಿ ನಿಜ ಇರ್ಬೋದು, ಆದ್ರೆ ಅಲ್ಲಿ ನಡೆದಿದ್ದೆಲ್ಲ ನಿಜ ಅಲ್ಲ ಆದ್ಯ. ಅವಳು ಹೇಳು ಅಂದಿದ್ನೆಲ್ಲ ಹೇಳಿ ಅಲ್ಲಿಂದ ಬರೋ ಟೈಮಲ್ಲಿ ಅಸ್ಮಿತಾ ಫೋರ್ಸ್ ಮಾಡಿದಕ್ಕೆ ಒಂದು ಕೂಲ್ ಡ್ರಿಂಕ್ಸ್ ಕುಡ್ದೆ ಅಷ್ಟೇ. ಆಮೇಲೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ಅದರಿಂದ ನನಗೆ ಮತ್ ಬರೋ ಹಾಗೆ ಮಾಡಿ ನನ್ನಿಂದ ಎಲ್ಲ ಹೇಳ್ಸ್ಕೊಂಡ್ಲು ಅಷ್ಟೇ. ಅಶ್ಮಿತಾ ಅಂದ್ರೆ ನಿಮಗ್ ತುಂಬಾ ಇಷ್ಟ ಅಂತ, ರಾಜಲಕ್ಷ್ಮಿ ಮೇಲೆ ನಿಮ್ಗೆ ಪ್ರೀತಿ ಇಲ್ಲ ಅಂತ, ರಾಜಲಕ್ಷ್ಮಿಗಿಂತ ಮುಂಚೆ ಅಶ್ಮಿತಾ ನಿಮ್ ಜೀವನಕ್ಕೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನೀವು ಅಶ್ಮಿತಾ ಜೊತೆ ಪ್ರಜ್ಞೆ ಇದ್ದಾಗ ಪ್ರೀತಿಯಿಂದ ಮಾತಾಡಿರೋ ಮಾತನ್ನ ನಾನು ಕೇಳಿದೀನಿ ಸರ್. ಅದಕ್ಕೆ ನೀವೇನ್ ಹೇಳ್ತೀರಾ? ಅಯ್ಯೋ 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 ಆದ್ಯ, ಆ ರೀತಿ ನನ್ ಕನ್ಸಲ್ಲೂ ಅನ್ಕೊಂಡಿಲ್ಲ ಆದ್ಯ. ಬೇಕು ಅಂತ ಯಾಕೆ ಹೇಳ್ತೀನಿ? ಅದೇ ನಿಜ ಆಗಿದ್ರೆ ರಾಜಲಕ್ಷ್ಮಿ ಬೇಕು ಅಂತ ಯಾಕೆ ಇಷ್ಟೆಲ್ಲ ಒದ್ದಾಡ್ತೀನಿ? ನನ್ ಪ್ರೀತಿ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನಾನು ಯಾವ ತಪ್ಪು ಮಾಡಿಲ್ಲ ಆದ್ಯ. ರಾಜಲಕ್ಷ್ಮಿ ಅಂದ್ರೆ ನಂಗೆ ಪ್ರಾಣ.